ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾವು ಇವತ್ತಿನ ದೇವರ ಸಂದೇಶವಾಗಿ ಈ ವಾಕ್ಯದಲ್ಲಿ ನೋಡುವಾಗ ತಂದೆ ತಾಯಿಯ ಒಂದು ಜವಾಬ್ದಾರಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅನೇಕ ತಂದೆ ತಾಯಿಗೆ ತಮ್ಮ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಯಾವ ಕೆಲಸದಲ್ಲಿ ಇರ್ತಾರೆ, ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳುವಾಗ ಅನೇಕರಿಗೆ ಅದರಿಂದ ಒಂದು ಆನ್ಸರೇ ಇರುವುದಿಲ್ಲ. ಇನ್ನು ನೋಡುವಾಗ ಅನೇಕ ವ್ಯಕ್ತಿಗಳು ಪೋಲಿಗಳಾಗಿ ತಂದೆ ತಾಯಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ, ಅನೇಕ ವಿಧವಾದ ಕೆಟ್ಟ ಚಟುವಟಿಕೆಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ನಡೀತಾ ಇರ್ತಾರೆ. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಒಂದು ಟ್ರೈನಿಂಗ್ ಇಲ್ಲ, ಸರಿಯಾದ ಒಂದು ಗೈಡೆನ್ಸ್ ಇಲ್ಲ. ಅದಕ್ಕೆ ಅವರು ಈ ರೀತಿಯಾಗಿ ಹೋಗಿರ್ತಾರೆ ಎಂಬುದಾಗಿ ತಿಳಿದು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನೋಡುವಾಗ ದೇವರಿಗಾಗಿ ಬೆಳೆಸಬೇಕು. ವಿಮೋಚನಾ ಕಾಂಡ 2:9 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರಿಗಾಗಿ ಬೆಳೆಸಬೇಕು. ಅನೇಕ ವ್ಯಕ್ತಿಗಳಿಗೆ ದೇವರ ಒಂದು ಭಯ ಭಕ್ತಿಯೇ ಇರುವುದಿಲ್ಲ. ಅವರು ಇಷ್ಟ ಬಂದ ಹಾಗೆ ನಡೀತಾ ಇರ್ತಾರೆ, ಅವ್ರು ಇಷ್ಟ ಬಂದ ಕಾರ್ಯ ಮಾಡ್ತಾ ಇರ್ತಾರೆ. ಆದರೆ ದೇವರ ಭಯ ಭಕ್ತಿಯಲ್ಲಿ ಬೆಳೆಸಬೇಕು. ಎರಡನೇದಾಗಿ ನೋಡುವಾಗ ದೇವರ ವಾಕ್ಯವನ್ನು ಅಭ್ಯಾಸಿಸಬೇಕು. ಧರ್ಮೋಪದೇಶ ಕಾಂಡ 6:7 ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು. ಈ ರೀತಿಯಾಗಿ ದೇವರ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ಅವರು ಯಾವುದಾದರೂ ಕೆಟ್ಟ ಕಾರ್ಯದಲ್ಲಿ ಹೋಗುವಾಗ ವಾಕ್ಯವು ಅವರನ್ನು ಸರಿಪಡಿಸುತ್ತೆ. ಮೂರನೇದಾಗಿ ನೋಡುವಾಗ ಸತ್ಯವನ್ನು ತಿಳಿಯಪಡಿಸಬೇಕು. ಯೆಶಾಯನ ಗ್ರಂಥ 38:19 ಮಕ್ಕಳಿಗೆ ಪ್ರತಿನಿತ್ಯ ಸತ್ಯವನ್ನು ಹೇಳುವವರನ್ನಾಗಿ ಸತ್ಯವನ್ನೇ ಅವರ ಬಳಿಯಲ್ಲಿ ಮಾತಾಡುತ್ತಾ ಅವರನ್ನು ಪ್ರೇರೇಪಿಸಬೇಕು. ಕೆಲವು ಸಾರಿ ಅವರು ಸುಳ್ಳು ಹೇಳುವಾಗ ಅವರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು. ಈ ರೀತಿಯಾಗಿ ಹೇಳಬಾರ್ದು, ಇದು ದೇವರಿಗೆ ವಿರುದ್ಧವಾದ ಕಾರ್ಯ, ಈ ರೀತಿಯಾಗಿ ಹೇಳುವುದು ತಪ್ಪು ಎಂಬುದಾಗಿ ತಂದೆ ತಾಯಿಗಳು ಮಕ್ಕಳನ್ನು ಬೋಧಿಸಬೇಕು. ನಾಲ್ಕನೆಯದಾಗಿ ನೋಡುವಾಗ ಮಾರ್ಗಕ್ಕೆ ತಕ್ಕಂತೆ ಶಿಕ್ಷಿಸು. ಜ್ಞಾನೋಕ್ತಿಗಳು 22:6 ಅವರನ್ನು ಮಾರ್ಗಕ್ಕೆ ತಕ್ಕಂತೆ ಶಿಕ್ಷಿಸಬೇಕು. ಅನೇಕ ಸಾರಿ ಮಕ್ಕಳಿಗೆ ಕೆಲಸವನ್ನು ಹೇಳುವಂತ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಹೇಳುವಾಗ ಅವರು ತಪ್ಪಾಗಿ ನಡೀತಾ ಇರ್ತಾರೆ, ತಪ್ಪಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಆಗ ಅವರನ್ನು ಸರಿಪಡಿಸಬೇಕು. ಅವರು ಕೆಟ್ಟ ಮಾತನ್ನು ಆಡುವಂತ ಸಂದರ್ಭದಲ್ಲಿ ಇಂಥ ಮಾತನ್ನು ಆಡಬಾರದು, ಇದು ತಪ್ಪು ಎಂಬುದಾಗಿ ತಂದೆ ತಾಯಿಗಳು ಮಕ್ಕಳನ್ನು ಬೋಧಿಸಬೇಕು. ಅವರು ಮಕ್ಕಳು ಕೆಟ್ಟ ಮಾತನ್ನು ಆಡುವಾಗ ಅನೇಕ ವ್ಯಕ್ತಿಗಳು, ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನನ್ನ ಮಗಳು ನೋಡಿ ಹಿಂಗ್ ಬೈತಾ ಇದ್ದಾರೆ, ನನಗೆ ಇಷ್ಟ ಆಯ್ತು ಎಂಬುದಾಗಿ ಹೇಳಬಾರ್ದು. ಅದು ಕಾಲಕ್ರಮೇಣ ಮುಂದೊಂದು ದಿನ ಅವರು ಕೆಟ್ಟ ಮಾರ್ಗದಲ್ಲಿ ಹೋಗುವುದಕ್ಕೆ ಇದು ಸಹ ಕಾರಣವಾಗುತ್ತೆ. ಐದನೇದಾಗಿ ನೋಡುವಾಗ ತಾತ್ಸಾರ ಮಾಡಬಾರದು. ಮತ್ತಾಯನು ಬರೆದ ಸುವಾರ್ತೆ 18:10 ಮಕ್ಕಳನ್ನು ನಾವು ತಾತ್ಸಾರ ಮಾಡಬಾರ್ದು. ಅವರನ್ನು ಪ್ರತಿನಿತ್ಯ ಅವರನ್ನು ಏನಾದ್ರೂ ಹೇಳುವಾಗ ನಾವು ಕೇಳಿಸಿಕೊಳ್ಳಬೇಕು. ಅವರೇನಾದ್ರೂ ಕಾರ್ಯ ಮಾಡುವಾಗ ನಾವು ಅವರನ್ನು ಅಬ್ಸರ್ವ್ ಮಾಡಬೇಕು. ಅವರಿಗೆ ನಾವು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು. ಮಕ್ಕಳನ್ನು ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ತಾತ್ಸಾರ ಮಾಡ್ತಾರೆ. ಇವನೇನ್ ಬಿಡು, ಇವನು ಇಷ್ಟೇ ಬಿಡು ಎಂಬುದಾಗಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅವರ ಕೆಲಸವು ಅವರ ಕಾರ್ಯವೇ ಮುಖ್ಯವಾಗಿರುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು, ಸ್ವಲ್ಪ ಮಕ್ಕಳ ಬಗ್ಗೆ ಇಂಟ್ರೆಸ್ಟ್ ಅನ್ನು ತೆಗೆದುಕೊಳ್ಳಬೇಕು. ಆರನೆಯದಾಗಿ ನೋಡುವಾಗ ಮಕ್ಕಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡಬೇಕು. 2 ಕೊರಿಂಥಿ 12:14 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮಕ್ಕಳಿಗೆ ಹಣವನ್ನು ನಾವು ಕೂಡಿಸಿ ಇಟ್ಟಿಡಬೇಕು, ಅವರಿಗೆ ಆಸ್ತಿಯನ್ನು ನಾವು ಸೇಕರಿಸಿಡಬೇಕು. ಆದ್ರೆ ಈಗಿನ ಕಾಲದಲ್ಲಿ ನೋಡುವಾಗ ಮಕ್ಕಳೇ ತಂದೆ ತಾಯಿಗೋಸ್ಕರ ಹಣವನ್ನು ಎತ್ತಿಡಬೇಕಾದ ಒಂದು ಪರಿಸ್ಥಿತಿ ಬರ್ತಾ ಇದೆ. ಈ ರೀತಿಯಾಗಿ ಯಾರು ಮಾಡಬಾರ್ದು. ತಂದೆ ತಾಯಿಯ ಒಂದು ಜವಾಬ್ದಾರಿಯು ಮಕ್ಕಳಿಗೆ ಹಣವನ್ನು ಕೂಡಿಸಿಡಬೇಕು. ಅವರಿಗೆ ಮುಂದಿನ ಭವಿಷ್ಯತ್ತಿಗಾಗಿ, ಅವರ ಎಜುಕೇಶನ್ಗಾಗಿ, ಅವರ ಮದುವೆಗಾಗಿ, ಇನ್ನೂ ಅನೇಕ ಕಾರ್ಯಗಳಿಗೋಸ್ಕರ ಅವರ ಜೀವನದಲ್ಲಿ ಚೆನ್ನಾಗಿರಬೇಕಾದ್ರೆ ಅನೇಕ ವಿಧವಾದ ಕಾರ್ಯಗಳಿಗೋಸ್ಕರ ಹಣದ ಒಂದು ಅಗತ್ಯವಿದೆ. ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಹಣವನ್ನು ಸೇಕರಿಸಿ ಇಡಬೇಕು. 7ನೇದಾಗಿ ನೋಡುವಾಗ ಬಾಲ ಶಿಕ್ಷೆ, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಮಕ್ಕಳಿಗೆ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಬೇಕು. ಈ ದಿನ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ, ಮಕ್ಕಳು ಯಾವುದೋ ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ಅವರು ಬಾಲ ಶಿಕ್ಷೆಯನ್ನು ಕೊಡಬೇಕು. ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವರ ಮಕ್ಕಳು ತಪ್ಪು ಮಾಡುವಾಗ ಅವರನ್ನು ನಾಯಿಗೆ ಹೊಡೆದ ರೀತಿಯಲ್ಲಿ ಹೊಡಿತಾ ಇರ್ತಾರೆ. ಅಂದ್ರೆ ಮನ ಬಂದಂಗೆ ಹೊಡಿತಾ ಇರ್ತಾರೆ. ಈ ರೀತಿಯಾದ ಕಾರ್ಯಗಳನ್ನು ಯಾರು ಮಾಡಬಾರ್ದು. ಮಕ್ಕಳನ್ನು ಬಾಲ ಶಿಕ್ಷೆಯನ್ನು ಕೊಡಬೇಕು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಬೇಕು. ದೇವರ ಮಕ್ಕಳು ತಮ್ಮ ಮಕ್ಕಳನ್ನು ಈ ರೀತಿಯಾಗಿ ಬೆಳೆಸಬೇಕು. ಈ ದಿನ ನಾವು 7 ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ನಿಮ್ಗೆ ಇಷ್ಟವಾದ ಪಾಯಿಂಟ್ ಅನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ.
ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲ ಕಾರ್ಯಗಳನ್ನು ನೀನು ಜೊತೆಯಾಗಿರುತ್ತೆ ಎಂದು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.